ನಮಸ್ಕಾರ. ದಿನದಲ್ಲಿ ನಡೆದಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನಮಿತಾ ಜೈನ್. ನನ್ನ ಜೊತೆ ಇದ್ದಾರೆ ನಾನು ಚೈತ್ರಾ ರಾಜ್. ವಿನಯ್ ಕುಲಕರ್ಣಿಗೆ ಸಿಬಿಐಗೆ 3 ದಿನಗಳ ಕಾಲ ಈಗಾಗಲೇ ಕೋರ್ಟ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವ್ಯಾವ ಬೆಳವಣಿಗೆಗಳು ಇವತ್ತು ನಡೆದಿದೆ ಅನ್ನೋದರ ಜೊತೆಗೆ ಸಾಕಷ್ಟು ರಾಜಕೀಯ ಸುದ್ದಿಗಳು ಕೂಡ ಇದೆ. ಬೇರೆ ಬೇರೆ ಸುದ್ದಿಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ 3 ದಿನಗಳ ಕಾಲ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ. ಧಾರವಾಡ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ಸದ್ಯ ವಿನಯ್ ಕುಲಕರ್ಣಿ ಬೆಳಗಾವಿಯ ಹಿಂಡಲಗ ಜೈಲಲ್ಲಿದ್ದಾರೆ. ಇವತ್ತೇ ಸಿಬಿಐ ಅಧಿಕಾರಿಗಳು ವಿನಯ್ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಹಿಂಡಲಗ ಜೈಲಿನ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ರಹಸ್ಯ ಸ್ಥಳದಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ವಿಚಾರಣೆ ನಡೆಸಲು ಸಿಬಿಐ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಇನ್ನು ಕೋರ್ಟ್ ಷರತ್ತು ವಿಧಿಸಿ ಸಿಬಿಐ ಕಸ್ಟಡಿಗೆ ಕೊಟ್ಟಿದೆ. ದಿನಕ್ಕೆ 10 ನಿಮಿಷ ಮನೆಯವರ ಭೇಟಿಗೆ ಅವಕಾಶ ಕೊಡಬೇಕು. ಅನಾರೋಗ್ಯ ಸಮಯದಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅವಕಾಶ ಮಾಡಿಕೊಡಬೇಕು. ನವೆಂಬರ್ 9ರಂದು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಹೇಳಿ ಸಿಬಿಐ ಅಧಿಕಾರಿಗಳಿಗೆ ನ್ಯಾಯಾಧೀಶರು ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸಹೋದರ ವಿಜಯ್ ಕುಲಕರ್ಣಿಗೆ ಸಿಬಿಐ ಅಧಿಕಾರಿಗಳು ಡ್ರಿಲ್ ಮಾಡಿದ್ದಾರೆ. ನಿನ್ನೆ ವಿಚಾರಣೆ ನಡೆಸಿದ್ದ ಅಧಿಕಾರಿಗಳು ಇಂದು ಸಹ ವಿಚಾರಣೆ ಮಾಡಲಾಯಿತು. 45 ನಿಮಿಷಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಸಿಬಿಐ ಮಹತ್ವದ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಏನೋ ಕುಲಕರ್ಣಿ ಆಪ್ತರಾದ ಚಂದ್ರಶೇಖರ್ ಇಂಡಿ, ಸೋಮು ನ್ಯಾಮಗೌಡ ಅವರನ್ನ ಸಿಬಿಐ ಬೆಳಗ್ಗೆಯಿಂದಲೂ ವಿಚಾರಣೆ ನಡೆಸ್ತಾ ಇದೆ. ವಿನಯ್ ಕುಲಕರ್ಣಿ ಬಂಧನಕ್ಕೆ ವಿರೋಧ ವ್ಯಕ್ತಪಡಿಸಿದ ಮಠಾಧೀಶರ ವಿರುದ್ಧ ಯೋಗೇಶ್ ಗೌಡ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಯೋಗೇಶ್ ಗೌಡ ಅಣ್ಣ ಗುರುನಾಥ್ ಗೌಡ ಹಾಗೂ ಅಕ್ಕ ಮಹಾದೇವಿ, ಸ್ವಾಮೀಜಿಗಳು ಮಠದ ಕೆಲಸವನ್ನು ಧರ್ಮಯುತವಾಗಿ ಮಾಡಲಿ, ರಾಜಕೀಯ ಮಾಡ್ತಾ ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳನ್ನು ಕೊಡಬಾರದು, ಶ್ರೀಮಂತ ಭಕ್ತರ ಬೆಂಬಲಕ್ಕೆ ನಿಲ್ಬಾರದು ಅಂತ ಹೇಳಿದ್ದಾರೆ. ಆದ್ರೆ ಸ್ವಾಮೀಜಿ ಅವರು ಒಬ್ಬ ಕೊಲೆ ಮಾಡ್ತಾನ, ಅವನ ಬಗ್ಗೆ ಏತಿ ಮಾತಾಡ್ತಾರ ಅಂದ್ರೆ ಸರಿ ಅನಿಸೋದಿಲ್ಲ. ಯಾಕಂದ್ರೆ ಮಠಾಧೀಶರಾಗಿ ಮಠದ ಒಂದು ಇದನ್ನ ಬೆಳೆಸಲಿ, ಆದ್ರೆ ಭಕ್ತರಿಗೆ ಒಂದು ಇದನ್ನ ಕೊಡ್ಲಿ, ಆದ್ರೆ ಶ್ರೀಮಂತರಿಗೆ ಈ ತರ ಮಾಡೋದ್ರಿಂದ ತಪ್ಪು ಅನಿಸ್ತೈತಿ ಅನ್ನುವಂಥದ್ದನ್ನ ನಾ ಹೇಳ್ಬೇಕಾಗ್ತದೆ. ವಿನಯ್ ಕುಲಕರ್ಣಿ ಬಂಧನ ಆಗಿದ್ದಾರಲ್ಲ, ಆ ಬಂಧನಕ್ಕೆ ಇವ್ರು ಎಂಟರ್ಫಿಯರ್ ಆಗಬಾರ್ದು. ಯಾಕಂದ್ರೆ ಅವ್ರೇನು ಮಠಾಧೀಶಗಳಂದ್ರೆ ಬರೀ ಗುಡಿ ಕೆಲಸ ಭಕ್ತರು ಇದು ಮಾಡೋದು ಅಷ್ಟೇ. ಯಾಕಂದ್ರೆ ಜಾತಿ ಎತ್ತಿ ಮಾತಾಡಬಾರ್ದು, ರಾಜಕೀಯ ಮಾಡಬಾರ್ದು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಬಂಧನ ರಾಜಕೀಯ ದ್ವೇಷದಿಂದ ಕೂಡಿದೆ. ಸಿಬಿಐ ತನಿಖೆಯನ್ನ ವಿನಯ್ ಸಮರ್ಥವಾಗಿ ಎದುರಿಸಿ ನಿರಪರಾಧಿಯಾಗಿ ಶೀಘ್ರದಲ್ಲಿಯೇ ಹೊರಬರಲಿದ್ದಾರೆ ಅಂತ ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ದ್ವೇಷ ರಾಜಕಾರಣಕ್ಕೆ ಎಲ್ಲರೂ ಖಂಡನೆ ಮಾಡಬೇಕಿದೆ. ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ದುರುಪಯೋಗ ಮಾಡಿಕೊಳ್ತಿದೆ ಅಂತ ಎಂಬಿ ಪಾಟೀಲ್ ಕಿಡಿಕಾರಿದ್ರು. ವಿನಯ್ ಕುಲಕರ್ಣಿ ಅವರ ಬಂಧನ ಇದು ರಾಜಕೀಯ ಪ್ರೇರಿತವಾಗಿದೆ, ದ್ವೇಷ ರಾಜಕಾರಣದಿಂದ ಕೂಡಿದಾಗಿದೆ. ಸಿಬಿಐ ತನಿಖೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಸಮರ್ಥವಾಗಿ ಅದನ್ನ ಎದುರಿಸ್ತಾರೆ, ನಿರಪರಾಧಿಯಾಗಿ ಒಂದು ದಿವಸ ಹೊರಬರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅವರು ಕಾನೂನಾತ್ಮಕ ಹೋರಾಟದಲ್ಲಿ ಕೂಡ ಯಶಸ್ವಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಇವತ್ತು ದಿವಸ ನಮ್ಮೆಲ್ಲರಿಗೂ ಇದೆ. ಈ ರೀತಿ ದ್ವೇಷದ ರಾಜಕಾರಣ ಮಾಡುವಂತದ್ದನ್ನ ನಾವೆಲ್ಲರೂ ಖಂಡನೆ ಮಾಡಬೇಕಾಗಿದೆ. ಈ ಕೇಂದ್ರ ಸಂಸ್ಥೆಗಳನ್ನ ದುರುಪಯೋಗ ಪಡಿಸೋದು ಕೂಡ ನಾವು ಖಂಡನೆ ಮಾಡಬೇಕಾಗಿದೆ. ದೀಪಾವಳಿಯ ಹಬ್ಬ ಆಚರಣೆ ವೇಳೆ ಪಟಾಕಿ ಸಿಡಿಸೋದ್ರಿಂದ ಹೊಗೆ ಹೆಚ್ಚಾಗಿ ಶ್ವಾಸಕೋಶಕ್ಕೆ ತೊಂದರೆ ಆಗಲಿದ್ದು ಕೊರೋನಾ ಸೋಂಕಿತರಿಗೆ ಸಮಸ್ಯೆ ಜಾಸ್ತಿಯಾಗುವ ಬಗ್ಗೆ ನಿನ್ನೆ ಸಿಎಂಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ದೆಹಲಿಯಂತೆ ರಾಜ್ಯದಲ್ಲೂ ಪಟಾಕಿ ನಿಷೇಧಿಸುವ ಬಗ್ಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತನಾಡಿದ್ದು, ಪಟಾಕಿ ನಿಷೇಧದ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಪಟಾಕಿ ಹಾರಿಸೋದನ್ನು ನಿಷೇಧ ಮಾಡುವ ಬಗ್ಗೆ ಶೀಘ್ರದಲ್ಲೇ ಆದೇಶ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸೋಮಣ್ಣ ಮಾತನಾಡಿ, ಪಟಾಕಿ ಮಾರಾಟಗಾರರಿಗೆ ಸಮಸ್ಯೆ ಆಗುತ್ತೆ ನಿಜ, ಆದರೆ ಜನರಿಗಾಗಿ ಸಿಎಂ ನಿರ್ಧಾರ ಸ್ವಾಗತಾರ್ಹ ಅಂದಿದ್ದಾರೆ. ಚರ್ಚೆ ಮಾಡಿದ್ದೇವೆ. ದೀಪಾವಳಿನಲ್ಲಿ ಪಟಾಕಿಯನ್ನು ಆರಿಸೋದನ್ನು ನಿಷೇಧ ಮಾಡಬೇಕು ಅನ್ನೋ ತೀರ್ಮಾನ ತಗೊಳ್ತಾ ಇದ್ದೇವೆ. ಸರ್ಕಾರ ಈಗಾಗಲೇ ಚರ್ಚೆ ಮಾಡಿ ಆದೇಶ ಹೊರಡಿಸೋರಿದ್ದೇವೆ. ಈ ಕೋವಿಡ್ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ಬಾರಿ ಪಟಾಕಿಯನ್ನು ಆರಿಸೋದಕ್ಕೆ ನಿಷೇಧ ಮಾಡೋರಿದ್ದೇವೆ. ಪಟಾಕಿ ಆರಿಸೋದನ್ನು ನಿಷೇಧ ಮಾಡಬೇಕು ಅಂತ ತೀರ್ಮಾನ. ಸರಳ ದೀಪಾವಳಿ ಆಚರಣೆ ಮಾಡುವಂತೆ ಸಿಎಂ ಬಿಎಸ್ವೈ ರಾಜ್ಯದ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಈ ಬಾರಿ ಯಾರು ಪಟಾಕಿ ಹೊಡಿಬಾರದು ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಹೀಗಾಗಿ ಪಟಾಕಿ ಕೂಡ ನಿಷೇಧ ಮಾಡಿ ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಎಲ್ಲರೂ ಈ ಬಾರಿ ದೀಪಗಳನ್ನ ಬೆಳಗಿ ಸರಳವಾಗಿ ದೀಪಾವಳಿ ಆಚರಣೆ ಮಾಡೋಣ. ಕದ್ದು ಮುಚ್ಚಿ ಪಟಾಕಿ ಹೊಡೆಯೋರ ವಿರುದ್ಧ ಕ್ರಮ ಕೈಗೊಳ್ತೇವೆ. ನಾಳೆ ದಂಡ ಹಾಕಬೇಕೋ ಇಲ್ಲ ಬೇರೆ ಏನಾದರೂ ಕ್ರಮ ಕೈಗೊಳ್ಳಬೇಕೋ ಅನ್ನೋದ್ರ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಲಾಗುತ್ತೆ ಅಂತ ಸುಧಾಕರ್ ಹೇಳಿದ್ದಾರೆ. ಇವತ್ತು ಸರಳವಾಗಿ ದೀಪಾವಳಿಯನ್ನು ಆಚರಣೆ ಮಾಡಬೇಕು. ದೀಪಾವಳಿ ಅಂತಂದರೆ ದೀಪಗಳ ಹಬ್ಬ. ಈ ಪಟಾಕಿಗಳ ಮೂಲಕ ಏನು ಗಾಳಿಯ ಕಲುಷಿತ ಮಾಡುವಂಥದ್ದಾಗಲಿ, ಇದರ ಮೂಲಕ ಕೋವಿಡ್ಗೆ
ಪ್ರಾರಂಭದಲ್ಲಿ ಬಂದಿರುತ್ತೆ, ಶ್ವಾಸಕೋಶಗಳಿಗೆ, ಇದಕ್ಕೆಲ್ಲದಕ್ಕೂ ಕೂಡ ಇನ್ನೂ ಕೂಡ ತೀವ್ರಕರವಾದಂತಹ ಆಪತ್ತು ಎದುರಾಗ್ತದೆ. ನಿಷೇಧ ಮಾಡಿದರೆ ಒಳ್ಳೆಯದು ಅಂತೇಳಿ ನಮ್ಮ ಪರಿಣಿತರ ಅಭಿಪ್ರಾಯ ಆಗಿದೆ. ಕೊರೋನಾ ಸೋಂಕು ಹೆಚ್ಚಾಗುವ ಸಾಧ್ಯತೆ ಹಿನ್ನೆಲೆ ರಾಜ್ಯ ಸರ್ಕಾರ ಪಟಾಕಿ ನಿಷೇಧಿಸಲು ಚಿಂತನೆ ನಡೆಸಿದೆ. ಆದರೆ ಸರ್ಕಾರದ ಈ ನಿರ್ಧಾರದಿಂದ ಕಲಬುರಗಿಯಲ್ಲಿ ಪಟಾಕಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ತಮಿಳುನಾಡಿನ ಶಿವಕಾಶಿಯಿಂದ ಈಗಾಗಲೇ 2 ಕೋಟಿ ರೂಪಾಯಿ ಮೌಲ್ಯದ ಪಟಾಕಿಯನ್ನ ವ್ಯಾಪಾರಿಗಳು ಖರೀದಿಸಿದ್ದಾರೆ. ಅಲ್ಲದೆ ಕಲಬುರಗಿಯ ಶರಣಬಸವೇಶ್ವರ ಮೈದಾನದಲ್ಲಿ 40ಕ್ಕೂ ಹೆಚ್ಚು ಪಟಾಕಿ ಅಂಗಡಿಗಳು ತಲೆ ಎತ್ತಿವೆ. ಪಟಾಕಿ ಮಾರಾಟದ ಶೆಡ್ ನಿರ್ಮಾಣಕ್ಕೆ ವ್ಯಾಪಾರಸ್ಥರು 15 ರಿಂದ 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಸರ್ಕಾರ ಪಟಾಕಿ ಖರೀದಿಸಿದ ನಂತರ ಪಟಾಕಿ ಮಾರಾಟ ನಿಷೇಧ ಅಂತ ಹೇಳ್ತಾ ಇದೆ. ಹೀಗಾಗಿ ನಾವು ಖರೀದಿಸಿ ಪಟಾಕಿಯನ್ನೇ ಹಚ್ಚಿಕೊಂಡು ನಾವೇ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅಂತ ಪಟಾಕಿ ವ್ಯಾಪಾರಿಗಳು ನ್ಯೂಸ್ 18 ಕನ್ನಡದ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಪಟಾಕಿ ನಿಷೇಧಿಸ್ತಾ ಇರೋ ಸರ್ಕಾರ ಆದೇಶಕ್ಕೆ ಪಟಾಕಿ ಮಾರಾಟಗಾರರು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಿಸುವ ಸಲುವಾಗಿ ತಜ್ಞರ ಸಮಿತಿ ಶಿಫಾರಸ್ಸಿನ ಮೇರೆಗೆ ಪಟಾಕಿ ಮಾರಾಟ ಮತ್ತು ಹೊಡೆಯೋದನ್ನ ನಿಷೇಧಿಸ್ತಾ ಇದೆ. ಆದರೆ ಸಾಲ ಮಾಡಿ ಪಟಾಕಿ ಖರೀದಿಸಿದ್ದ ವ್ಯಾಪಾರಿಗಳ ಬದುಕು ಅತಂತ್ರವಾಗಿದೆ. ಸರ್ಕಾರ ಪಟಾಕಿ ನಿಷೇಧ 1-2 ತಿಂಗಳ ಮೊದಲು ಆದೇಶ ಹೊರಡಿಸಿದ್ದಾರೆ. ನಾವು ಪಟಾಕಿ ಖರೀದಿಸ್ತಾ ಇರಲಿಲ್ಲ, ಸರ್ಕಾರ ನಮ್ಮ ಬಗ್ಗೆಯೂ ಚಿಂತೆ ಮಾಡಬೇಕಾಗತ್ತೆ, ಕನಿಷ್ಠ 1-2 ದಿನ ಪಟಾಕಿ ಮಾರಾಟಕ್ಕೆ ಅವಕಾಶ ನೀಡಬೇಕು ಅಂತ ಪಟಾಕಿ ಮಾರಾಟಗಾರರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ 3 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಯಲ್ಲಿ ಅರವಿಂದ್ ಪಾಟೀಲ್ 27 ಮತಗಳನ್ನು ಪಡೆದುಕೊಂಡು ಗೆಲುವು ಸಾಧಿಸಿದ್ದಾರೆ. ಶಾಸಕಿ ಅಂಜಲಿ ನಿಂಬಾಳ್ಕರ್ಗೆ 25 ಮತಗಳು ಬಿದ್ದಿದ್ದು 2 ಮತಗಳ ಅಂತರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅರವಿಂದ್ ಪಾಟೀಲ್ ಗೆಲುವು ಸಾಧಿಸಿದ್ದಾರೆ. ಖಾನಾಪುರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ಮತ್ತು ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಸ್ಪರ್ಧೆ ಮಾಡಿದ್ರು. ಮತದಾರರನ್ನ ಹಿಡಿದಿಟ್ಟುಕೊಳ್ಳುವ ಉದ್ದೇಶದಿಂದ ಇಬ್ಬರು ಅಭ್ಯರ್ಥಿಗಳು ಆಪ್ತ ಮತದಾರರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು. ಜಿದ್ದಾಜಿದ್ದಿನ ಕನ್ನಡದಲ್ಲಿ ಕೊನೆಗೂ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಗೆದ್ದು ನಗೆ ಬೀರಿದ್ದಾರೆ. ಬಳಿಕ ಮಾತಾಡಿದ ಪಾಟೀಲ್ ಈ ಗೆಲುವಿಗೆ ಕಾರಣರಾದ ಪಿಎಸ್ ಸದಸ್ಯರು ಮತ್ತು ಬಿಜೆಪಿಯ ಜಿಲ್ಲಾ ನಾಯಕರಿಗೆ ಧನ್ಯವಾದವನ್ನ ಹೇಳಿದ್ದಾರೆ. ಈ ಗೆಲುವಕ್ಕೆ ನನ್ನ ತಾಲೂಕಿನ ಎಲ್ಲ PKP ಸಂಘದ ಪ್ರತಿನಿಧಿ ಆಗಲಿ, ಕಳೆದ 15 ವರ್ಷದಿಂದ ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ನಾ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆ 15 ವರ್ಷದಾಗ ನಾನು ಕೆಲಸ ಮಾಡಿದ್ನಿ. ಆ ಕೆಲಸಕ್ಕೆ ಅನುಗುಣವಾಗಿ ತುಂಬ ಹೃದಯದಿಂದ ಧನ್ಯವಾದನ ಹೇಳ. ಶಿರಾ, ರಾಜರಾಜೇಶ್ವರಿ ಕ್ಷೇತ್ರಗಳಲ್ಲಿ ಮತದಾರರು ಜೆಡಿಎಸ್ ಪಕ್ಷವನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸವಿದೆ ಅಂತ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಉಪಚುನಾವಣೆಯಲ್ಲಿ ಇಡೀ ರಾಜ್ಯ ಸಂಪುಟದ ಸಚಿವರೇ ಚುನಾವಣೆಯಲ್ಲಿ ನಿಂತಿದ್ದನ್ನ ಜನತೆ ನೋಡಿದ್ದಾರೆ. ಸರ್ಕಾರ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರ ನೆರವಿಗೆ ಸ್ಪಂದಿಸಿಲ್ಲ ಅಂತ ನಿಖಿಲ್ ಆರೋಪಿಸಿದ್ರು. ರಾಮನಗರ ಜಿಲ್ಲೆಯ ಜನರು ನನ್ನ ತಾತ ತಂದೆ ತಾಯಿಗೆ ಆಶೀರ್ವಾದ ಮಾಡಿದ್ದಾರೆ, ಹಾಗಾಗಿ ಜಿಲ್ಲೆಯ ಮಗನಾಗಿ ಬಂದಿದ್ದೇನೆ ಅಂತ ನಿಖಿಲ್ ಹೇಳಿದ್ದಾರೆ. ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಈ ಬಾರಿ ಜನತಾದಳ RR ನಗರ ಇರ್ಬೋದು, ಸಿರಾ ಕ್ಷೇತ್ರ ಇರ್ಬೋದು, 2 ಕ್ಷೇತ್ರದಲ್ಲಿ ಮತದಾರ ಬಂಧುಗಳು ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ. ರಾಮನಗರ ಜಿಲ್ಲೆಯ ಒಬ್ಬ ಮಗನಾಗಿ ಇವತ್ತು ನಾನು ಬಂದಿರೋವಂಥದ್ದಷ್ಟೇ, ಬೇರೆ ಇನ್ಯಾವುದೇ ಉದ್ದೇಶಪೂರ್ವಕವಾಗಿ ನಾನು ಬಂದಿಲ್ಲ. ವಿದ್ಯಾರ್ಥಿಗಳಿಗೆ ಆಹಾರ ಧಾನ್ಯ ವಿತರಣೆಗೆ ಸರ್ಕಾರ ಆದೇಶ ಕೊಟ್ಟಿದೆ. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆಯಿಂದ ಹಳಸಿದ ಬಿಸಿಯೂಟ ಅನ್ನುವ ಶೀರ್ಷಿಕೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಬಿಸಿಯೂಟ, ಆಹಾರ ಧಾನ್ಯ ಕೊಡ್ತಾ ಇಲ್ಲ ಅಂತ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ನ್ಯೂಸ್ 18 ವರದಿಗೆ ಸ್ಪಂದಿಸಿದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಕ್ಕಳಿಗೆ ಬಿಸಿಯೂಟ ಬದಲಾಗಿ ಆಹಾರ ಧಾನ್ಯಗಳನ್ನು ಕೊಡೋದಕ್ಕೆ ಮುಂದಾಗಿದೆ. ಆಹಾರ ಭದ್ರತಾ ಭತ್ಯೆಯಂತೆ 108 ದಿನಗಳ ಆಹಾರ ಧಾನ್ಯ ವಿತರಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ವೈ ಅನ್ಬುಕುಮಾರ್ ಆದೇಶಿಸಿದ್ದಾರೆ. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳ ಆರಂಭ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ HDK ಟ್ವೀಟ್ ಮಾಡಿದ್ದಾರೆ. ಆತುರದ ನಿರ್ಧಾರ ಕೈಗೊಳ್ಳದಂತೆ ಸರ್ಕಾರಕ್ಕೆ ಕಿವಿ ಮಾತು ಹೇಳಿದ್ದಾರೆ. ಸ್ವಲ್ಪ ಏರುಪೇರು ಆದರೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಸಮುದಾಯಕ್ಕೆ ದೊಡ್ಡ ಸಮಸ್ಯೆಯಾಗಲಿದೆ. ಸದ್ಯ ಕೊರೋನಾ ಸೋಂಕಿಗೆ ಯಾವುದೇ ವ್ಯಾಕ್ಸಿನ್ ಬಂದಿಲ್ಲ, ಹೀಗಾಗಿ ಶಾಲಾ ಕಾಲೇಜುಗಳನ್ನು ಆರಂಭಿಸುವ ನಿರ್ಧಾರದಿಂದ ಹಿಂದೆ ಬಂದ್ರೆ ಉತ್ತಮ. ಮುಂದಿನ ಎಲ್ಲಾ ಅನಾಹುತಗಳಿಗೆ ಸರ್ಕಾರವೇ ಹೊಣೆ ಹೊರಬೇಕಾಗತ್ತೆ. ಶಾಲಾ ಕಾಲೇಜು ಆರಂಭಿಸಿದ್ರೆ ಸರ್ಕಾರ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ HDK ಕಿವಿ ಮಾತು ಹೇಳಿದ್ದಾರೆ. ಮಾಜಿ ಮೇಯರ್ ಸಂಪತ್ ರಾಜ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ. ದಿನಕ್ಕೊಂದು ಲೊಕೇಶನ್ ಹಿಡ್ಕೊಂಡು ಹೋಗ್ತಿರೋ ಪೊಲೀಸರು ಬರಿಗೈಲೇ ವಾಪಸ್ ಆಗ್ತಿದ್ದಾರೆ. 5 ಪ್ರತ್ಯೇಕ ತಂಡದಲ್ಲಿ 35 ಅಧಿಕಾರಿಗಳಿಂದ ಮಾಜಿ ಮೇಯರ್ಗಾಗಿ ಹುಡುಕಾಟ ನಡೆದಿದೆ. ಮಹಾರಾಷ್ಟ್ರ, ಮೈಸೂರು ಹಾಗೂ ಬೆಂಗಳೂರಿನ DJ ಹಳ್ಳಿ ಹಾಗೂ KJ ಹಳ್ಳಿಯಲ್ಲಿ ಹುಡುಕಾಟ ಮಾಡಲಾಗ್ತಿದೆ. ಯಾವುದೇ ಕ್ಷಣದಲ್ಲಾದರೂ ಸಂಪತ್ ರಾಜ್ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ಇನ್ನು ಸಂಪತ್ ರಾಜ್ ಅವರನ್ನ ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿಗಳೇ ಎಸ್ಕೇಪ್ ಮಾಡಿಸಿದ್ದಾರೆ ಅಂತ CCB ಪೊಲೀಸರು ಹೇಳ್ತಾ ಇದ್ದಾರೆ.
ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣದಲ್ಲಿ ಫೇಸ್ಬುಕ್ ಪೋಸ್ಟ್ ಮಾಡಿದ್ದ ನವೀನ್ ಹೆಸರಲ್ಲಿ ಮತ್ತೊಂದು ನಕಲಿ ಫೇಸ್ಬುಕ್ ಅಕೌಂಟ್ ತೆರೆಯಲಾಗಿದೆ. ದುಷ್ಕರ್ಮಿಗಳು ನವೀನ್ ಫೇಸ್ಬುಕ್ ಅಕೌಂಟ್ ನಕಲು ಮಾಡಿದ್ದಾರೆ. ನಕಲಿ ಫೇಸ್ಬುಕ್ ಖಾತೆ ಬಗ್ಗೆ ನವೀನ್ ಸ್ಪಷ್ಟನೆ ಕೊಟ್ಟಿದ್ದು, ಕಳೆದ ಆಗಸ್ಟ್ 11ರಂದು ಅಕೌಂಟ್ ಬ್ಲಾಕ್ ಆಗಿತ್ತು. ಆನಂತರ ಜೈಲಿನಿಂದ ಬೇಲ್ ಮೇಲೆ ಹೊರಬಂದಿದ್ದೇನೆ. ಆದರೆ ಆಗಸ್ಟ್ 12ರಿಂದಲೇ ನವೀನ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ಆಕ್ಟಿವ್ ಆಗಿದೆ. ತನ್ನ ಹೆಸರಲ್ಲಿ ಯಾವುದೇ ಫೇಸ್ಬುಕ್ ಖಾತೆ ಇಲ್ಲವೆಂದು ನವೀನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಸ್ನೇಹಿತನ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಗಾಯಗೊಂಡಿರುವ ರೋಹನ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಲ್ಲದೆ ಸ್ನೇಹಿತನ ಕುತ್ತಿಗೆ ಚಾಕುವಿನಿಂದ ಇರಿದ ಆರೋಪಿ ದಿಲ್ಶಾದ್ ಕೂಡ ಆಸ್ಪತ್ರೆ ಸೇರಿದ್ದಾನೆ. ಈ ಘಟನೆ ಮೈಸೂರಿನ ನಂಜನಗೂಡು ತಾಲೂಕಿನ ತಾಂಡವಪುರ ಗ್ರಾಮದಲ್ಲಿ ನಡೆದಿದೆ. ಇಬ್ಬರು ಚಡ್ಡಿ ದೋಸ್ತುಗಳ ಮಧ್ಯೆ ಜಗಳ ಯಾವ ಕಾರಣಕ್ಕೆ ನಡೆದಿದೆ ಅನ್ನೋದು ಇಬ್ಬರು ಕುಟುಂಬಸ್ಥರಿಗೂ ಕೂಡ ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದಲೇ ಸತ್ಯಾಂಶ ಹೊರಬರಬೇಕಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರೋ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡೇಗಾಲದಲ್ಲಿ ನಡೆದಿದೆ. ಗ್ರಾಮದ ಪ್ರಕಾಶ್ ಎಂಬಾತನ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಕೊಲೆ ಮಾಡಿ ನೇತು ಹಾಕಿರುವ ಶಂಕೆ ವ್ಯಕ್ತವಾಗಿದೆ. ಗ್ರಾಮದ ವಿವಾಹಿತ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ಹಿನ್ನೆಲೆಯಲ್ಲಿ ಈತನನ್ನ ಕೊಲೆ ಮಾಡಲಾಗಿದೆ ಅಂತ ಶಂಕಿಸಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಮಿರ್ಚಿ ಬಜ್ಜಿಗಾಗಿ ಸುರೇಶ್ ಜೋಶಿ ಹಾಗೂ ಪಾಷಾ ಅನ್ನುವರ ನಡುವೆ ಜಗಳ ಆಗಿದೆ. ಈ ವೇಳೆ ಪಾಷಾ ಸುರೇಶ್ನನ್ನ ತಳ್ಳಿದ್ದಾರೆ. ಕೆಳಗೆ ಬಿದ್ದ ಸುರೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಘಟನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹಲಕರ್ಟಿಯಲ್ಲಿ ನಡೆದಿದೆ. ತೋಟದ ಕೆಲಸದ ಕಾರ್ಮಿಕರನ್ನ ಮನೆಗೆ ಕರೆದೊಯ್ಯುತ್ತಿದ್ದ ಗೂಡ್ಸ್ ಆಟೋವೊಂದು ಮಗುಚಿ ಬಿದ್ದ ಪರಿಣಾಮ 7 ಜನರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮರೂರಿನಲ್ಲಿ ನಡೆದಿದೆ. ಹಾಸನ ಜಿಲ್ಲೆಯ ಮರಿಯಾನಗರದ ಕಾರ್ಮಿಕರು ಕೊಡಗು ಜಿಲ್ಲೆಯ ಕಾಫಿ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದವರು. ಇಂದು ಕೂಡ ಆಟೋದಲ್ಲಿ ಬಂದಿದ್ದ ಕಾರ್ಮಿಕರು ಕೆಲಸ ಮುಗಿಸಿ ಮನೆಗೆ ತೆರಳುವ ವೇಳೆ ಗೂಡ್ಸ್ ಆಟೋ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದಿದೆ. ಪರಿಣಾಮವಾಗಿ ಆಟೋದಲ್ಲಿದ್ದ 7 ಜನರಿಗೆ ಗಂಭೀರವಾಗಿ ಗಾಯವಾಗಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದಲ್ಲಿ ಬೆಳಗಿನ ಜಾವ ಭಾರೀ ಅವಘಡ ಸಂಭವಿಸಿ ಬರೋಬ್ಬರಿ ಅಂದಾಜು 10 ಲಕ್ಷ ಮೌಲ್ಯದ ವಸ್ತುಗಳು ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಬಾದಾಮಿ ಪಟ್ಟಣದ ಸಾಯಿ ಸಾಂಸ್ಕೃತಿಕ ಭವನದ ಬಳಿಯ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆಯಲ್ಲಿರುವ ಗ್ಯಾರೇಜ್ ಅಲ್ಲಿ ಬೆಳಗಿನ ಜಾವ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ತಿಕೊಂಡಿದ್ದು, ಪಟ್ಟಣದ ಅಲ್ಲಾಭಕ್ಷ ಅನ್ನೋರಿಗೆ ಸೇರಿದ ಗ್ಯಾರೇಜ್ ಅಲ್ಲಿ ರಿಪೇರಿಗೆ ಅಂತ ತಂದು ಇರಿಸಲಾಗಿದ್ದ 9 ಬೈಕ್ಗಳು ಹೊತ್ತಿ ಉರಿದ ಪರಿಣಾಮ ಪಕ್ಕದ ಹೂವಪ್ಪ ಕಲಾಲ್ ಅನ್ನೋರಿಗೆ ಸೇರಿದ ವಿನಾಯಕ ಹೋಟೆಲ್ಗೂ ಬೆಂಕಿ ವ್ಯಾಪಿಸಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಹೋಟೆಲ್ನಲ್ಲಿದ್ದ ಆಸನಗಳು, ಫ್ರಿಡ್ಜ್, ಅಡುಗೆ ತಯಾರಿಕೆಗೆ ಸಂಬಂಧಪಟ್ಟ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕುಟುಂಬ ಸಮೇತರಾಗಿ ಬಂದು ಹಾಸನಾಂಬ ದರ್ಶನ ಪಡೆದಿದ್ದಾರೆ. ನಿನ್ನೆಯಿಂದಲೇ ಹಾಸನಾಂಬೆ ದರ್ಶನೋತ್ಸವ ಆರಂಭವಾಗಿದೆ. ಶುಕ್ರವಾರ ಹಿನ್ನೆಲೆಯಲ್ಲಿ ದೇವೇಗೌಡರು ಪತ್ನಿ, ಪುತ್ರಿಯರು, ಮೊಮ್ಮಕ್ಕಳ ಜೊತೆ ಆಗಮಿಸಿ ಶಕ್ತಿ ದೇವಿ ಹಾಸನಾಂಬೆ ದರ್ಶನವನ್ನ ಪಡ್ಕೊಂಡಿದ್ದಾರೆ. ನಿಮ್ಮೂರಿನ ಸುದ್ದಿಗಳ ಜೊತೆಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ news18kannada.comಗೆ ನೀವು ಲಾಗಿನ್ ಮಾಡಬೇಕು. ಆಗ ಎಲ್ಲ ಮಾಹಿತಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ಉಳಿದ ಪ್ರಮುಖ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಸುನಾಮಿ 2ನೇ ಹಂತದಲ್ಲಿ ಅಪ್ಪಳಿಸಲಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮಹತ್ವದ ಎಚ್ಚರಿಕೆ ಕೊಟ್ಟಿದೆ. 73ನೇ WHO ವರ್ಚುವಲ್ ಸೆಷನ್ನಲ್ಲಿ ಸದಸ್ಯ ರಾಷ್ಟ್ರಗಳಿಗೆ ಎಚ್ಚರಿಕೆಯ ಸಂದೇಶ ನೀಡಿದೆ. ಕೊರೋನಾ ಪರಿಸ್ಥಿತಿ ಎದುರಿಸಲು ಎಲ್ಲಾ ರೀತಿಯಲ್ಲೂ ಸಜ್ಜಾಗಬೇಕು, ನಿರ್ಣಾಯಕ ಗುರಿಯಿಂದ ಹಿಂದೆ ಸರಿಬಾರದು ಅಂತ WHO ಹೇಳಿದೆ. ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆ ನಾಳೆ ಕಡೆಯ ಮತ್ತು 3ನೇ ಹಂತದ ಮತದಾನ ನಡೆಯಲಿದೆ. ನಾಳೆ 78 ಕ್ಷೇತ್ರಗಳಿಗೆ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆವರೆಗೆ ಮತದಾನ ನಡೆಯಲಿದೆ. ಮತದಾನದ ಸಮಯದಲ್ಲಿ ಕೊರೋನಾ ಸೋಂಕನ್ನು ತಡೆಗಟ್ಟಲು ಮಾಸ್ಕ್ ಹಾಗೆಯೇ ಅಂತರವನ್ನು ಕಾಪಾಡಿಕೊಳ್ಳುವುದಕ್ಕೆ ಕಟ್ಟೆಚ್ಚರ ವಹಿಸಲಾಗಿದೆ. ಅಲ್ಲದೆ ಮತಗಟ್ಟೆಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ಹಾಗೆ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಮೊದಲೆರಡು ಹಂತಗಳಲ್ಲಿ 165 ಕ್ಷೇತ್ರಗಳಲ್ಲಿ ಮತದಾನ ಆಗಿತ್ತು. ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳು ಸಾಗಾಟ ಎಗ್ಗಿಲ್ಲದೆ ಸಾಗ್ತಾ ಇದೆ. ರಾತ್ರೋರಾತ್ರಿ ನೂರಾರು ಟ್ರ್ಯಾಕ್ಟರ್ಗಳು ಮರಳು ಸಾಗಾಟ ಮಾಡ್ತಾ ಇವೆ. ದೇವದುರ್ಗ ತಾಲೂಕಿನ ಕೊಣಚಪ್ಪಳ್ಳಿ ಬಳಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಇದ್ರೂ ಮೌನವಾಗಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಯಿಂದ ಬೇಸತ್ತ ಗ್ರಾಮಸ್ಥರು ಟ್ರ್ಯಾಕ್ಟರ್ಗಳನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ನಂಜನಗೂಡಿನ ಮಹದೇವ ನಗರ ಬಳಿ ಇರುವ ಕಸ ವಿಲೇವಾರಿ ಘಟಕ ಗಬ್ಬೆದ್ದು ನಾಡ್ತಾ ಇದೆ. ದುರ್ವಾಸನೆಯಿಂದ ಬೇಸತ್ತು ಹೋಗಿರುವ ಗ್ರಾಮಸ್ಥರು ನಗರಸಭೆ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಆದರೆ ಸಿಬ್ಬಂದಿ ಪ್ರಶ್ನಿಸಲು ಬಂದಿದ್ದ ಗ್ರಾಮಸ್ಥರನ್ನೇ ಕೂಡಿ ಹಾಕಿ ದರ್ಪ ಮೆರೆದಿದ್ದಾರೆ. ಈ ಘಟನೆ ಮೈಸೂರಿನ ನಂಜನಗೂಡು ನಗರಸಭೆ ಕಾರ್ಯಾಲಯದ ಬಳಿ ನಡೆದಿದೆ. ಕಳೆದ 3-4 ದಿನಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ಕಸ ವಿಲೇವಾರಿ ಘಟಕದಿಂದ ದುರ್ವಾಸನೆ ಬರ್ತಾ ಇತ್ತು. ಹೀಗಾಗಿ ಗ್ರಾಮಸ್ಥರೇ ಕಚೇರಿಗೆ ತೆರಳಿ ಪ್ರಶ್ನಿಸಲು ಹೋಗಿದ್ದಾರೆ. ಆದರೆ ಸಿಬ್ಬಂದಿ ಗ್ರಾಮಸ್ಥರನ್ನೇ ಕೂಡಿ ಹಾಕಿದ್ದಾರೆ ಅನ್ನುವ ಆರೋಪವನ್ನ ಮಾಡಲಾಗಿದೆ.
ದಾವಣಗೆರೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಬಳಿಯ ವಾಲ್ಮೀಕಿ ಮಠದಲ್ಲಿ ಹಾವು ಕಾಣಿಸಿಕೊಂಡಿತ್ತು. ಮಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರೇ ಹಾವನ್ನು ಹಿಡಿದು ರಕ್ಷಿಸಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಹಾವು ಕಾಣಿಸಿಕೊಂಡ ಹಿನ್ನೆಲೆ ಭಕ್ತರು ಹೆದರಿದ್ರು. ಈ ವೇಳೆ ಶ್ರೀಗಳು ಖಾಲಿ ಕೈಯಿಂದ ಹಾವನ್ನು ಹಿಡಿದು ಮತ್ತೆ ಅದನ್ನು ಕಾಡಿಗೆ ಬಿಟ್ಟಿದ್ದಾರೆ. ಹೀಗೆ ಯಾವುದೇ ರೀತಿಯ ಪ್ರಮುಖ ಸುದ್ದಿಗಳ ಬಗ್ಗೆ ನೀವು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೋಬೇಕು ಅನ್ನೋದಾದ್ರೆ news18kannada.comಗೆ ಲಾಗಿನ್ ಮಾಡಿ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ಳಿ. ಉಳಿದ ಪ್ರಮುಖ 5 ಸುದ್ದಿ ಬ್ರೇಕ್ ಆದ್ಮೇಲೆ. ಟಾರ್ಗೆಟ್ ಮಾಡಿ ಸರ ದೋಚಿ ಕ್ಷಣಾರ್ಧದಲ್ಲೇ ಕಳ್ಳರು ಮಂಗಮಾಯವಾಗ್ತಾ ಇದ್ರು. 1 ತಿಂಗಳಿನಿಂದ ಪೊಲೀಸರ ನಿದ್ದೆಗೆಡಿಸಿದ್ದ 2 ಖತರ್ನಾಕ್ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ಚಿಕ್ಕಜಾಲ ಪೊಲೀಸರು ಮನು ಮತ್ತು ಕೀರ್ತಿ ಅನ್ನೋರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 5.5 ಲಕ್ಷ ಮೌಲ್ಯದ 3 ಚಿನ್ನದ ಮಾಂಗಲ್ಯ ಸರಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. 9 ತಿಂಗಳು ಹೊತ್ತು ಹೆತ್ತ ತಾಯಿಯನ್ನೇ ಆಚೆಗೆ ನೂಕಿರುವ ಅಮಾನವೀಯ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳಿದ್ದಾರೆ. ಆದ್ರೂ ತಾಯಿಯನ್ನ ಸಾಕದೆ ಆಚೆಗೆ ತಳ್ಳಿರುವ ಘಟನೆ ಗುಳೆದ ಗುಡ್ಡದಲ್ಲಿ ನಡೆದಿದೆ. 7 ತಿಂಗಳ ಹಿಂದೆ ಆಸ್ತಿಯನ್ನ ಪಾಲು ಮಾಡಿಕೊಂಡು ಸಾವತ್ರಮ್ಮ ಬಳಿಯಲ್ಲಿದ್ದ ಹಣವನ್ನ ಕಸಿದುಕೊಂಡ ಬಳಿಕ ಆಚೆಗೆ ತಳ್ಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಭಕ್ತಾದಿಗಳು ಪಾಪ ಕಳೆದುಕೊಳ್ಳಲು ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ. ಆದ್ರೆ ಈಗ ಕೋಟಿ ತೀರ್ಥದಲ್ಲಿ ಭಕ್ತರು ಸ್ನಾನ ಮಾಡಲು ಹೋದ್ರೆ ಮೂಗು ಮುರಿತಾ ಇದ್ದಾರೆ. ಕೋಟಿ ತೀರ್ಥ ಈಗ ಸ್ವಚ್ಛತೆಯನ್ನ ಕಳೆದುಕೊಂಡು ಗಬ್ಬೆದ್ದು ನಾರ್ತಾ ಇದೆ. ಜಗತ್ತಿನಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಹಣಾಹಣಿ ಹೋರಾಟ ರೋಚಕ ಘಟ್ಟ ತಲುಪಿದ್ದು, ಡೆಮಾಕ್ರೆಟಿಕ್ ಪಕ್ಷದ ಜೋ ಬೈಡನ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗುವುದು ಬಹುತೇಕ ಖಚಿತ ಆಗಿದೆ. ಅಮೆರಿಕದ ಪ್ರಮುಖ ರಾಜ್ಯಗಳಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬೈಡನ್ ಮುಂಚೂಣಿಯಲ್ಲಿದ್ದು, ಈಗ ಜಾರ್ಜಿಯಾ ಹಾಗೂ ನೆವಾಡಾದಲ್ಲೂ ಮೇಲುಗೈ ಸಾಧಿಸಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹೊಸ ಸಿನಿಮಾಗೆ ದುಬಾರಿ ಎಂಬ ಟೈಟಲ್ ಫಿಕ್ಸ್ ಮಾಡಲಾಗಿದೆ. ಪೊಗರು ಚಿತ್ರದ ಬಳಿಕ ಮತ್ತೆ ಧ್ರುವ ಸರ್ಜಾ ಮತ್ತು ನಂದಕಿಶೋರ್ ಒಂದಾಗಿದ್ದು, ಮೋದಿ ಆಸ್ಪತ್ರೆ ರಸ್ತೆಯ ಶ್ರೀ ವರಸಿದ್ಧಿ ವಿನಾಯಕ ಶ್ರೀನಿವಾಸ ಮಂದಿರದಲ್ಲಿ ಮುಹೂರ್ತ ನಡೆಯಿತು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.